ಸದ್ಯ ರೀಸೆಂಟ್ ಆಗಿ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವೈರಲ್ ಆಗ್ತದೆ ಬ್ರೇಕಪ್ ಬಗ್ಗೆ. ಪ್ರತಿಯೊಬ್ಬ ಐಡೆಂಟಿಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನಗೆ ಅಂತ ಅನ್ಸ್ಬಿಟ್ಟಿದೆ ಕೆಲವೊಂದ್ಸತಿ. ಅಂದ್ರೆ ಯಾಕೆ ಅದನ್ನ ಏನಕ್ಕೆ ಅಷ್ಟೊಂದು ಹೈಲೈಟ್ ಮಾಡಿ ತೋರ್ಸಂತದ್ ಏನಿದೆ ಅಂತ ನಾನು ಎಲ್ಲರೂ ಇವಾಗ ಯಾರಾದ್ರೂ ಕ್ವಶನ್ ಕೇಳಿ ನನಗೆ ನೀವು ಪ್ರೀತಿ ಮಾಡಿದ್ದೀರಾ, ನಿಮಗೆ ಬ್ರೇಕಪ್ ಆಗಿದೆ, ಎಲ್ಲರಿಗೂ ಆಗಿರುತ್ತಲ್ಲ, ಎಲ್ರಿಗೂ ಆಗಿರೋಂತಹ ಕಾಮನ್ ವಿಷಯಗಳೇ ಅದು. ಬಟ್ ನನಗೇ ಯಾಕೆ ಕ್ವಶನ್ ಕೇಳ್ತಾರೆ ಅಂದರೆ, ನನಗೆ ಯೂಟ್ಯೂಬ್ ಓಪನ್ ಮಾಡಿ ನೋಡಿದಾಗೆಲ್ಲ ಒಂದೊಂದ್ಸತಿ ನನಗೇನು ಬೇರೆ ಐಡೆಂಟಿಟಿ ಇಲ್ವಾ? ಅಂದರೆ ನಾನು ಎಷ್ಟೊಂದು ಸಿನಿಮಾಗಳನ್ನ ಮಾಡಿದ್ದೀನಿ, ಎಷ್ಟೊಂದು ಪಾತ್ರಗಳನ್ನ ಮಾಡಿದ್ದೀನಿ, ಇದನ್ನ ಬಿಟ್ಟು ಯಾವಾಗಲೂ ಅದೇ ಕ್ವಶನ್ ಯಾಕೆ ಕೇಳ್ತಾರೆ ಅಂತ ತುಂಬ ಬೇಜಾರಾಯಿತು. ಅಂದರೆ ರೀಸೆಂಟ್ ಟೈಮಲ್ಲೂ ಅಷ್ಟೇ ನಾನು ಯೂಟ್ಯೂಬಲ್ಲಿ ನನ್ನ ಅಮ್ಮ ನೋಡ್ತಾ ಇರ್ತಾರೆ ತುಂಬ ಇಂಟರ್ವ್ಯೂಸ್, ನೋಡಬೇಕಾದ್ರೆ ಎಲ್ಲ ತಮ್ಮನೇಲಲ್ಲಿ ಬರೀ ಅದೇ ಇರುತ್ತೆ. ಆಗ ಅನ್ಕೊಂಡೆ ಬೇರೆ ಐಡೆಂಟಿಟಿ ಇಲ್ವಾ ನನಗೆ ಅಂತ. ಅದೊಂದು ತುಂಬ ಬೇಜಾರಾಗುವಂಥ ವಿಷಯ. ಅಂದರೆ ಈಗ ನನಗೆ ನೀವು ಕ್ವಶನ್ ಕೇಳಿದಾಗ ನಾನು ಸ್ಟ್ರೇಟಾಗಿ ಆನ್ಸರ್ ಮಾಡ್ತೀನಿ. ಯಾರಾದರೂ ನಮಗೆ ನೀವು ಪ್ರೀತಿ ಆಗಿದೆಯಾ, ನೀವು ಯಾರಿಗೂ ಪ್ರೀತಿ ಮಾಡಿದ್ವಿ, ಎಲ್ರಿಗೂ ಆಗಿರುವಂಥ ಸಹಜ ವಿಷಯ ಅದು. ನಿಮ್ಗೆ ಇರಬೇಕು ಆಬ್ವಿಯಸ್ಲಿ ಎಲ್ರಿಗೂ ಆಗಿರುತ್ತೆ. ಅಂದರೆ ಕ್ವಶನ್ ಕೇಳೋರ್ಗೂ ಆಗಿರುತ್ತೆ, ಕ್ಯಾಮ್ರಾ ಹಿಂದೆ ಇರೋರ್ಗೂ ಆಗಿರುತ್ತೆ, ನೋಡ್ತಿರೋ ವೀಕ್ಷಕರಿಗೂ ಆಗಿರುತ್ತೆ, ಎಲ್ಲರಿಗೂ ಆಗಿರೋಂಥ ಇದನ್ನೇ. ಇಲ್ಲ ನಾನು ಪ್ರೀತಿನೇ ಮಾಡಿಲ್ಲ, ಅಯ್ಯೋ ನನಗೆ ಬ್ರೇಕಪ್ಪೇ ಆಗಿಲ್ಲ ಅಂತ ಯಾವನಾದ್ರೂ ನಂಬ್ತಾನ? ಯಾರಿಗೆ ಡೌ ಮಾಡ್ತಾ ಇದೆಯಾ ಅಂತ ಮೆಸೇಜ್ ಹಾಕ್ತಾರೆ. ಸೊ ನಾನು ಓಪನ್ ಮಾಡ್ದೆ ಅದೇ ಒಂದು ಐಡೆಂಟಿಟಿ ಆಗೋಗಿದೆಯಲ್ಲ ಅಂತ. ಅದು ತುಂಬ ಇರಿಟೇಟ್ ಆಗೋವಂಥ ಕ್ವಶನ್ ನನಗೆ. ಅಂದರೆ ನಾನು ಅಡ್ರೆಸ್ ಮಾಡ್ಬೇಕಂತಿದ್ದೆ ಇದು. ನೋ ಕಮೆಂಟ್ಸ್ ಅನ್ನೋದು ತುಂಬ ಈಸಿ. ಬಟ್ ನನಗೆ ಯಾರಾದರೂ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಲೇಬೇಕು. ನನಗೆ ಅದೊಂದು ಐ ಆಮ್ ವೆರಿ ಡೈರೆಕ್ಟ್ ಇನ್ ಸಚ್ ಮ್ಯಾಟರ್ಸ್. ಸೊ ನಾನು ಆನ್ಸರ್ ಮಾಡ್ತೀನಿ, ನನಗೇನು ಅದರಲ್ಲಿ ಐ ಡೋಂಟ್ ಥಿಂಕ್ ಇಟ್ಸ್ ಪ್ರಾಬ್ಲಮ್. ಬಟ್ ಅದನ್ನೇ ಐಡೆಂಟಿಟಿ ಮಾಡಿಬಿಟ್ರೆ ತುಂಬ ಸಿಟ್ಟು ಬರುತ್ತೆ. ಸೊ ಈಗ ಯಂಗ್ಸ್ಟರ್ಸ್ಗೆ ಸಾಕಷ್ಟು ಜನ ಈಗ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳುವಂಥವ್ರಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ಯೂಸ್ಫುಲ್ ಇದೆ, ಅದ್ರ ಜೊತೆಗೆ ಅದರಿಂದ ಕೆಟ್ಟದ್ದು ಕೂಡ ಇದೆ. ಸೊ ನೀವು ಏನು ಸಂದೇಶವನ್ನ ಕೊಡ್ತೀರಾ? ವಾಟ್ ಎವರ್ ಯು ಸಿ ಇನ್ ದ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ರಿಯಲ್. ಅದನ್ನಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದ್ಸತಿ ಈಗ ನಮಗೆ ಸಿನಿಮಾಗಳಲ್ಲಿ ಒಳ್ಳೆ ಕಾಮೆಂಟ್ಸು, ಒಳ್ಳೆ ಪ್ರಚಾರಗಳು, ಅಂದರೆ ಸಿನಿಮಾ ನೋಡಿ ಅಂತ ಅನ್ನೋದ್ರಿಂದ ನಮಗೆ ಟಿಕೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಥರ ಎಲ್ಲ ಸೋಷಿಯಲ್ ಮೀಡಿಯಾ ನಮಗೆ ತುಂಬ ಅಂದರೆ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ಗೆ ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ಎಷ್ಟೊಂದು ಸತಿ ಈ ಸ್ಟ್ಯಾಂಡರ್ಡ್ಸ್ ಅಂದರೆ ಇವಾಗ ಸ್ಕಿನ್ ಕಲರ್ ಆಗಲಿ, ಬಾಡಿ ವೇಟ್ ಆಗಲಿ, ಈಗೆಲ್ಲ AI ಬಂದಿರೋದ್ರಿಂದ ಎಲ್ಲ ಚೇಂಜ್ ಮಾಡೋದು. ವಾಟ್ ಎವರ್ ನೀವು ಏನು ನೋಡ್ತೀರಾ ಅದು ಯಾವುದೂ ನಿಜ ಅಲ್ಲ. ಆ್ಯಂಡ್ ತುಂಬ ಹೆಂಗೆ ಈ ಒಂದಿಷ್ಟು ಫ್ಯಾಷನ್ ಇನ್ಫ್ಲೂಯೆನ್ಸರ್ಸ್ ಅವರು ಇವ್ರದ್ದು ನೋಡ್ತಾ ಇರ್ತೀವಲ್ವಾ, ಅವ್ರ ಸ್ಕಿನ್ನೇ ಚೆನ್ನಾಗಿದೆ, ಅವ್ರ ಸ್ಕಿನ್ ಏನೆಲ್ಲ ಅದೆಲ್ಲ ಎಲ್ಲರೂ ವರ್ಕ್ ಮಾಡ್ಬೋದು. ಅದನ್ನ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಅದ್ರ ಬಗ್ಗೆ ಅವ್ರ ಜೀವನ ಆಗಿದೆ, ಇವ್ರ ಜೀವನ ಹೀಗಾಗಿದೆ, ಅವ್ರು ಹಂಗೆ ತೋರಿಸ್ತಾ ಇದ್ದಾರೆ, ಇವ್ರು ಹಿಂಗೆ ತೋರಿಸ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾಗೆ ಬದುಕ್ತಾ ಇದ್ದಾರೆ. ಅದು ನೋಡಿದಾಗ ತುಂಬ ಬೇಜಾರಾಗುತ್ತೆ. ಅಂದರೆ ಬರೀ ತೋರ್ಕೆ ಜೀವನ ಆಗ್ಬಿಟ್ಟಿದೆಯಲ್ಲ ಅನ್ನೋ ಥರ ಬೇಜಾರಾಗುತ್ತೆ. ಆ ಸ್ಟ್ಯಾಂಡರ್ಡ್ಸಿಗೆ ನಾವು ಯೋಚನೆ ಮಾಡಬೇಕಾ? ಆ ಥರ ನಾವು ಸೋಷಿಯಲ್ ಮೀಡಿಯಾಗೆ ತೋರ್ಸೋಕ್ಕೋಸ್ಕರ ನಾವು ಬದುಕಬೇಕಾ ಅನ್ನೋದಾಗ್ಬಿಡುತ್ತೆ. ಆ ಥರ ನೀವು ಸೋಷಿಯಲ್ ಮೀಡಿಯಾನ ನಿಮ್ಮ ದಯವಿಟ್ಟು ಮಾಡ್ಕೋಬೇಡಿ. ರಿಯಾಲಿಟಿಲೇ ಇರಿ. ನೀವು ಹೆಂಗಿರ್ತೀರೋ ಹಾಗೆ ಇರಿ, ಆರಾಮಾಗಿರಿ. ಸೋಷಿಯಲ್ ಮೀಡಿಯಾ ನೋಡೋದು ಯಾವುದೂ ನಿಜ ಅಲ್ಲ, ಅದಂತೂ ಖಂಡಿತ. ಬಡವರ ಸ್ಕಲ್ ಆಗಿರ್ಬೋದು, ಸಾಕಷ್ಟು ಆಫ್ ಸ್ಕ್ರೀನಲ್ಲೂ ಕೂಡ ನೀವು ಮತ್ತೆ ಡಾಲಿ ಅವರು ಒಳ್ಳೆ ಫ್ರೆಂಡ್ಸ್, ಈಗ ತಂದೆ ಆಗ್ತಾ ಇದ್ದಾರೆ. ಯಾವ ರೀತಿ ವಿಷಯವನ್ನು ತಿಳಿಸ್ಕೊಡ್ತೀರಾ? ವೆರಿ ಹ್ಯಾಪಿ ಫಾರ್ ಹಿಮ್. ಅಂದರೆ ಅವ್ರು ಯಾವಾಗ್ಲೂ ತುಂಬ ಕನ್ಸು ಕಟ್ಕೊಂಡಿದ್ರು. ಅಂದರೆ ನಾನು ಈ ಥರನೇ ಮದುವೆ ಆಗಬೇಕು, ನನ್ಗೆ ಈ ಥರ ಮದುವೆ ಆದಮೇಲೆ ನನಗೆ ಈ ಥರ ಒಂದು ಮಗು ಮಾಡಬೇಕು, ಒಂಥರ ಅಂದರೆ ಈ ಥರ ಒಂದು ಫ್ಯಾಮಿಲಿ ಹೊಡ್ಕೋಬೇಕು ಅಂತ ತುಂಬ. ಐ ಆಮ್ ವೆರಿ ಹ್ಯಾಪಿ ಫಾರ್ ಧನ್ಯತಾ ಆ್ಯಂಡ್ ಧನಂಜಯ ಇಬ್ರಿಗೂ. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ದೆನ್ ನಾನು ಕಾಯ್ತಾ ಇದ್ದೀನಿ ಅವ್ರ ಮಗು ಫೋಟೋ ನೋಡೋದಕ್ಕೆ. ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಾ? ಲವ್ ಮಾಕ್ಟೇಲ್ 3ಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಪ್ರತಿ ಒಂದು ಪಾರ್ಟ್ಸಲ್ಲೂ ಇಷ್ಟೇ ಪ್ರೀತಿಯಿಂದ ನಡ್ಸ್ಕೊಂಡು ಬಂದಿದ್ದೀರಾ. ಆ್ಯಂಡ್ 2 ಪಾರ್ಟನ್ನು ನೋಡಿ ಲವ್ ಮಾಕ್ಟೇಲ್ 3ನಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಆಗಿ ನಾನು ಬಂದ್ರೂ ಅಷ್ಟೇ ವಿಸಿಲ್, ಅಷ್ಟೇ ಪ್ರೀತಿನ ಇನ್ನೂ ಕೊಟ್ಟಿದ್ದೀರಾ. ಆ್ಯಂಡ್ ಮಿಲನಾ ಕೃಷ್ಣ ಅವ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತು. ಆ ಥರ ಒಂದು ಪಾವ ಕಪಲ್ ನಮ್ಮ ಇಂಡಸ್ಟ್ರೀಲಿ ತುಂಬ ಕಡಿಮೆ. ಅಂದರೆ ರಾಧಿಕಾ ಅವರು ಮತ್ತು ಯಶ್ ಅವ್ರನ್ನ ನೋಡಿದಾಗ ಏನು ಅನ್ಸುತ್ತೋ, ನನಗೆ ನಿಜವಾಗ್ಲೂ ಇಬ್ಬರು ನೋಡಿದಾಗ ಅಷ್ಟೇ ಖುಷಿ ಆಗುತ್ತೆ. ಶಿವಣ್ಣ, ಗೀತಕ್ಕ ಇವನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಗುತ್ತೆ ನನಗೆ. ಸೊ ಎಲ್ಲರೂ ನಿಮ್ಮ ಪ್ರೀತಿ ಲವ್ ಮಾಕ್ಟೇಲ್ 3 ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿಲ್ಲ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಪೈರಸಿ ಮಾಡಬೇಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.